ಮುರುಡೇಶ್ವರದಲ್ಲಿ ಶಿವನ್ ಸ್ಟ್ಯಾಚು ನೋಡಿ ವಾಪಸ್ ಬರದೇ ಇರೋ ನಾವು ಒಂದು ಸಾಹಸ ಕೈ ಹಾಕಿದ್ವಿ. ಅದೇ ಸ್ಕೂಬಾ ಡೈವಿಂಗ್. ಸ್ಕೂಬಾ ಡೈವಿಂಗ್ ಅಂದರೆ ಏನು, ಹೆಂಗಿರ್ತದ, ಯಾರ್ಯಾರು ಮಾಡ್ಬೋದು, ಯಾರ್ಯಾರು ಮಾಡಬಾರ್ದು, ಹೆಂಗೆ ಮಾಡಬೇಕು, ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಸೊ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಲೆಟ್ಸ್ ಗೋ ಗೈಸ್. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಬಂದಿದ್ದೀವಿ ಜಸ್ಟ್ ಡ್ರೈವ್ ಅಂತಕ್ಕಂಥ ಒಂದು ಸ್ಕೂಬಾ ಡೈವಿಂಗು. ಸೊ ಇವ್ರು ಬಂದುಬಿಟ್ಟು ಎಲ್ಲ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಹೇಳ್ತಾರೆ. ಸರ್ ನಿಮ್ಮ ಹೆಸರು? ಸುಜಿತ್ ಅಂತೇಳಿ. ಓಟು ಸುಜಿತ್. ಇದು ಬಂದ್ಬಿಟ್ಟು ನಿಮಗೆ ಲಯಬಿಲಿಟಿ ಫಾರ್ಮು. ಇದರಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಲೈಕ್ ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ ಹೆಲ್ತಲ್ಲಿ, ಬಿ ಪಿ ಇದೆಯಾ, ಶುಗರ್ ಇದೆಯಾ, ಅಥವಾ ಸರ್ಜರಿ ಏನಾದರೂ ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಇದ್ರಲ್ಲಿ ಒಂದು ಸೈಡಲ್ಲಿ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಡೈವ್ ಕಂಡಕ್ಟ್ ಮಾಡ್ತಾ ಇದ್ದೀರಾ. ಯಾವುದೇ ರೀತಿಯ ರಿಸ್ಕ್ ಆದರೆ ಅದಕ್ಕೆ ನೀವೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಓಕೆನಾ? ಸೊ ಇದೇನಪ್ಪ ಅಂದರೆ ಇದ್ರ ಬರ್ದಿರ್ತಾರ, ಇದೇನಾದಲ್ಲ ಡೈವ್ ಮಾಡೋಕ್ಕತ್ತಲ್ಲ ಎಲ್ಲ ನಮ್ಮ ಜವಾಬ್ದಾರಿ. ಸೊ ಏನಾದರೂ ನಮ್ಮ ಜವಾಬ್ದಾರಿ ಮೇಲೆ ಬರಬೇಕು, ಅದು ಅದರ ತಕ್ಕಂಥ ಒಂದು. ಬಟ್ ಏನಾದರೂ ಹೆಲ್ತ್ ಇಶ್ಯೂ ಏನಪ್ಪ ಇತ್ತಪ್ಪ ಅಂದರೆ ಮೊದಲೇ ಇನ್ಫಾರ್ಮ್ ಮಾಡಬೇಕು. ಏನಾದರೂ ಹೆಲ್ತ್ ಇಶ್ಯೂ ಇತ್ತಂದರೆ, ಯಾಕಂದರೆ ಒಳಗಡೆ ನೀರಾಗಿರುತ್ತಲ್ಲ, ಸ್ವಲ್ಪ ಜಾಗೃತ ಆಗಿ ಎಲ್ಲ ಇದು ಮಾಡಿಕೊಂಡು ಸೈನ್ ಮಾಡಿ ಎಲ್ಲ ಫಿಲ್ ಮಾಡಬೇಕು ಫಾರ್ಮ್ನ. ಸೊ ಈಗ ನಾವು ಫಾರ್ಮ್ನ ಫಿಲ್ ಮಾಡ್ತೀವಿ. ಇವಾಗ ಫಿಲ್ ಮಾಡಿಬಿಟ್ಟು ಕಂಟಿನ್ಯೂ ಆಗಿ ನೆಕ್ಸ್ಟ್ ಏನು ಪ್ರೊಸೀಜರ್ ಕಂಟಿನ್ಯೂ ಮಾಡ್ತೀವಿ ನಾವು. ಇವಾಗ ಬ್ರೇಕಪ್ ಆಗಿತ್ತಲ್ಲ, ಸೀರಿಯಸ್ ಆಗಿ ಹಾರ್ಟ್ ಸರ್ಜರಿ. ಅವ್ರಿಗೆ ಬ್ರೇಕಪ್ ನಡೆಯುತ್ತಲ್ಲ, ಬ್ರೇಕಪ್ ಆದರೆ ಪರವಾಗಿಲ್ಲ, ಮುಳುಗಿಸಿ ತೆಗಿತೇವೆ. ಅಲ್ಲಿಂದ ಬರುವಾಗೆಲ್ಲ ಮರ್ತೋಗಿರುತ್ತೆ. ಫೋಟೋಸ್ ಏನಾದರೂ ಸಿಕ್ಕಿಲ್ಲ, ಗೂಗಲ್ ಡ್ರೈವಲ್ಲಿ ನಿಮಗೆ ಹುಡುಕ್ಲಿಕ್ಕೆ ಕಷ್ಟ ಆಯಿತು, ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಸ್ಕ್ಯಾನರ್ ಕೊಡ್ತಾರೆ. ಸೊ ಅವ್ರ ಫೋಟೋ ಏನಾದರೂ ನಮ್ಗೆ ಸಿಗಲಿಲ್ಲ ಅಂತಂದರೆ ಆ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಬೇಕು. ಅವರೆಲ್ಲ ನಮ್ಮ ಕ್ಲಿಪ್ಸ್ಗಳೆಲ್ಲ ಕಳಿಸ್ತಾರಂತ. ಬೋಟ್ ಇಲ್ಲಿಂದ ನೇತ್ರಾಣಿ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. 21 ಕಿಲೋಮೀಟರ್ ಇದೆ ಇಲ್ಲಿಂದ ಡೈರೆಕ್ಟ್ ಐಲ್ಯಾಂಡಿಗೆ. ಐಲ್ಯಾಂಡ್ ಒಳಗಡೆ ಹತ್ತು ಹೋಗಿಲ್ಲ, ಅದು ನೇವಿ ಸಂಬಂಧಪಟ್ಟ ಏರಿಯಾ. ಸೊ ಅದ್ರೊಳಗಡೆ ಹೋಗೋಗಿಲ್ಲ. ಬೋಟ್ ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಬೋಟಿಂದ ನಿಮ್ಮನ್ನು ಕಿಟಪ್ ಮಾಡಿ, ಅಂದರೆ ಆಕ್ಸಿಜನ್ ಆಗಿರ್ಬೋದು ಪ್ರತಿಯೊಂದು ಹಾಕಿ, ನಿಮಗೆ ಲೈಫ್ ಜಾಕೆಟ್ ಎಲ್ಲ ಹಾಕಿಸಿ ನಿಮ್ಮನ್ನು ನೀರೊಳಗಡೆ ಬೀಳಿಸ್ತಾರೆ. ಬ್ಯಾಕ್ ಜಂಪ್ ಕೂಡ ಮಾಡ್ಬೋದು, ಅಥವಾ ಬೈ ವಾಕ್ ಅಂದರೆ ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಥ್ರೂನು ನೀವು ಕೆಳಗೆ ಇಳ್ಕೊಂಡು ಹೋಗ್ಬೋದು. ಸೊ ನೀರು ಒಳಗಡೆ 25ರಿಂದ 30 ನಿಮಿಷ ತನಕ ಸ್ಕೂಬಾ ಡೈವಿಂಗ್ ಮಾಡ್ತೇವೆ. ಸ್ಕೂಬಾ ಡೈವಿಂಗ್ ಮೀನ್ಸ್ ಬರೀ ಡೈವಿಂಗ್ 25ರಿಂದ 30 ನಿಮಿಷ ಇರುತ್ತೆ. ಬಟ್ ನೀರು ಒಳಗಡೆ ಯಾವುದೇ ರೀತಿ ಮೀನುಗಳನ್ನು ಮುಟ್ಟೋ ಹಾಗಿಲ್ಲ, ಕೋರಲ್ಸ್ನ ಟಚ್ ಮಾಡೋ ಹಾಗಿಲ್ಲ. ನಿಮ್ಮ ಜೊತೆಗೆ ನಿಮ್ಮೊಟ್ಟಿಗೆ ಲೈಫ್ ಜಾಕೆಟ್ ಅಂತೂ ಇದ್ದೇ ಇರುತ್ತೆ. ಜೊತೆಗೆ ಪಾಡಿಯಿಂದ ಸರ್ಟಿಫೈಡ್ ಆಗಿರುವಂತಹ ಡೈವ್ ಮಾಸ್ಟರ್ ಕೂಡ ಇರ್ತಾರೆ. ಒಬ್ಬೊಬ್ಬರು ಇರ್ತಾರೆ. ಆಯಿತಾ? ಎರಡನೇದು, ಪಾಡಿಯಿಂದ ಕೋರ್ಸ್ ಮಾಡಿಕೊಂಡು, ಫೋಟೋಗ್ರಫಿ ಕೋರ್ಸ್ ಮಾಡಿಕೊಂಡು ಸರ್ಟಿಫೈಡ್ ಆಗಿರುವಂತಹ ಫೋಟೋಗ್ರಾಫರ್ ಕೂಡ ಜೊತೆಗಿರ್ತಾರೆ. ಆಯಿತಾ? ಅವರೆಲ್ಲ ಹಿಂದಿ, ಮಲಯಾಳಂ, ಇಂಗ್ಲೀಷ್ ಈ 3 ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟ್ಸು. ಕನ್ನಡದವರು ಒಬ್ಬರು ಇದ್ದಾರೆ, ಬೋಟ್ ಇನ್ಸ್ಟ್ರಕ್ಟರ್ ವಿನೋದ್ ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಲ್ಯಾಂಗ್ವೇಜ್ ಇಶ್ಯೂ ಆಯಿತು, ಗೊತ್ತಾಗಿಲ್ಲ ಅಂದರೆ ಎಟ್ ಎನಿ ಟೈಮ್ ಇವ್ರ ಹತ್ರ ಮಾತಾಡ್ಕೋಬೋದು ಓಪನ್ ಆಗಿ. ಓಕೆನಾ? ನೆಕ್ಸ್ಟ್, ನಿಮ್ಮದು ಡೈವ್ ಮುಗಿತಾ ಇದೆ, ನಿಮ್ಮದು ಡೈವ್ ಆಯಿತು, ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ನೀವು ಸ್ನೋಕ್ಲಿಂಗ್ ಮಾಡ್ಬೋದು. ಸ್ನೋಕ್ಲಿಂಗ್ ಅಂದರೆ ನೀರಿನ ಸರ್ಫೇಸ್ ಮೇಲೆ ಸ್ವಿಮ್ಮಿಂಗ್ ಮಾಡೋದು. ಅನ್ಲಿಮಿಟೆಡ್ ಆಗಿರುತ್ತೆ. ಬೋಟ್ ಅಲ್ಲಿಂದ ರಿಟರ್ನ್ ಬರೋವರೆಗೂ ನೀವು ಯಾರೂ ನಿಮಗೇನೂ ಅನ್ನಲ್ಲ. ಒಂದು ನಿರ್ದಿಷ್ಟವಾದಂತಹ ಒಂದು ಜಾಗ ಇರುತ್ತೆ, ಆ ಜಾಗದಲ್ಲಿ ನೀವು ಸ್ನೋಕ್ಲಿಂಗ್ ಮಾಡ್ಕೋಬೋದು. ಆಯಿತು, ನಿಮಗೆ ಸ್ನೋಕ್ಲಿಂಗ್ ಮಾಡಿದ್ದೀರಿ, ನಿಮಗೆ ಡೈವ್ ಮಾಡ್ತಾಯಿದ್ದೀರಾ, ಸುಸ್ತಾಯಿತು, ನಿಮಗೆ ತಿನ್ನಬೇಕು ಅನಿಸಿದಾಗ ರಿಫ್ರೆಶ್ಮೆಂಟ್ಸಿಗೆ ನಮ್ಮ ಕಡೆಯಿಂದನೇ ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತೇವೆ. ಫ್ರೂಟ್ಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಕೇಕ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ವಾಟರ್ ಬಾಟಲ್ಸ್ ಆಗಿರ್ಬೋದು, ಎಲ್ಲ ಬಿಸ್ಲರಿ ಈ ಗ್ರೇಡ್ ಕ್ವಾಲಿಟಿದೆ ಸಪ್ಲೈ ಮಾಡ್ತೇವೆ. ಇಸ್ ದರ್ ಎನಿ ಡೌಟ್? ನನಗೊಂದು ಕ್ವಶನ್ನು. ಸೊ ಒಳಗಡೆ ಫೋಟೋಸ್ ವಿಡಿಯೋ ಕೊಡ್ತಿರಲ್ಲ, ಸೊ ಎಷ್ಟು ಡ್ಯೂರೇಷನ್ ಎಷ್ಟಿರುತ್ತೆ ವಿಡಿಯೋ? ಆ್ಯಂಡ್ ಫೋಟೋ ವಾಟ್ಸಪ್ ಸ್ಟೇಟಸ್ ಅಂದರೆ 30 ಸೆಕೆಂಡ್ಸ್ ವಿಡಿಯೋ, 5 ಫೋಟೋಸ್ GoPro 12 ಅಥವಾ 10 ಕ್ಯಾಪ್ಚರ್ ಮಾಡ್ತೇವೆ. ಮಿನಿಮಮ್ 1 hour 15 minutes ಟೈಮ್ ತಗೊಳುತ್ತೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ. ಸೊ ರಿಟರ್ನ್ ಬರಲಿಕ್ಕೂ 1 hour 15 minutes. ಅದಕ್ಕೋಸ್ಕರ ನಾವೇನು ಅಂತೇವೆ, ಸ್ಕೂಬಾ ಡೈವಿಂಗ್ ಇಸ್ ಅ ಹೋಲ್ ಡೇ ಪ್ರೋಗ್ರಾಮ್. ವಿ ಕಾಂಟ್ ಎಕ್ಸಾಕ್ಟ್ಲಿ ಪ್ರಿಡಿಕ್ಟ್ ದ ಟೈಮ್. ಅಲ್ಲಿ ಹವಾಮಾನ ನೋಡಬೇಕು, ವೆದರ್ ಯಾವ ಥರ ಇದೆ ಚೆಕ್ ಮಾಡ್ಕೋಬೇಕು. ಬೋಟ್ ಹೊರಡ್ಬೇಕಾರೆ ಇವಾಗ ಬೋಟ್ ನೀವು ಹೊರಡ್ಬೇಕಾದ್ರೆ ಆ ಏರಿಯಾದಲ್ಲಿ ಇರುತ್ತೆ, ರಿಟರ್ನ್ ಬರ್ಬೇಕಾದ್ರೆ ಈ ಏರಿಯಾದಲ್ಲಿ ನಿಮ್ಗೆ ಲ್ಯಾಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೇಳೋದಕ್ಕಾಗಲ್ಲ, ಎನಿ ಟೈಮ್ ಅಲ್ಲೇ ಇರುತ್ತೆ ಅಂತ ಹೇಳ್ಕೊಂಡು. ಸೊ ಹೋಲ್ ಡೇ ಪ್ರೋಗ್ರಾಮ್. ಡಾಲ್ಫಿನ್ ಸೈಟ್ ನಿಮಗೆ ಕಾಣಿಸುತ್ತೆ, ಲಕ್ ಚೆನ್ನಾಗಿದ್ರೆ ಕಾಣ್ಬೋದು, ಇಲ್ಲ ಅಂದ್ರೆ ನಿಮ್ಮ ಲಕ್ ಮೇಲೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಕಸ್ಟಮರ್ಸ್ ನೋಡಿದ್ದಾರೆ ಹಾರೋದು ನಾನು ನೋಡಿದ್ದಾರೆ. ಆ್ಯಂಡ್ ಇನ್ನೊಂದು ಕ್ವಶನ್, ಸೊ ಭಾಳ ಜನ ಕೇಳ್ತಿರ್ತಾರಲ್ಲ, ಏನೋ ಕಿಟ್ಸ್ ಕೊಡ್ತಾರ ಡ್ರೆಸ್ ಸ್ಕೂಬಾ ಡೈವಿಂಗ್ ಸ್ಪೆಷಲ್? ನೋಡಿ, ಸ್ಕೂಬಾ ಡೈವಿಂಗ್ ಅಲ್ಲಿ ಎಲ್ಲರೂ ತುಂಬಾ ಜನರಿಗೆ ಒಂದು ಕನ್ಫ್ಯೂಸ್ ಇದೆ, ಯಾವ ಬಟ್ಟೆ ಹಾಕೊಂಡು ನಾವು ಡೈವ್ ತಗೋಬೇಕು ಅಂತ ಹೇಳ್ಕೊಂಡು. ಸಾರಿ ಅಲೌಡ್ ಇಲ್ಲ,
ಮತ್ತು ಜೀನ್ಸ್ ಪ್ಯಾಂಟ್ ಅಲೌಡ್ ಇಲ್ಲ. ಯು ಕ್ಯಾನ್ ವೇರ್ ಎನಿ ನೈಟ್ ವೇರ್ಸ್ ಲೈಕ್ ಟಿ ಶರ್ಟ್ಸ್ ಆ್ಯಂಡ್ ಶಾರ್ಟ್ಸ್ ಆಗಿರ್ಬೋದು, ಜಿಮ್ ಸೂಟ್ಸ್ ಆಗಿರ್ಬೋದು, ಅಥವಾ ಇಲ್ಲ ನಿಮಗೆ ಪ್ರೊಫೆಷ್ನಲ್ ಆಗಿಬಿಟ್ಟು ವೆಟ್ ಸೂಟ್ ಅಂತ ಅಂದರೆ ನಾವಿಲ್ಲಿ ಯೂಸ್ ಮಾಡ್ತೇವೆ, ವೆಟ್ ಸೂಟ್ ಅಂತ ಕರಿತೇವೆ ಅದಕ್ಕೆ. ಅದು ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ನೀರು ಒಳಗಡೆ ಸಮುದ್ರದ ನೀರು ತುಂಬ ಕೋಲ್ಡ್ ಆಗಿರುತ್ತೆ. ಸೊ ಅಲ್ಲಿ ನೀವು ವೆಟ್ ಸೂಟ್ ಹಾಕೊಂಡಿದ್ದಾಗ ಬಾಡಿ ಟೆಂಪ್ರೇಚರ್ನ ಅದು ಮೇಂಟೈನ್ ಮಾಡುತ್ತೆ. ಸೊ ಅದನ್ನು ಹಾಕೋಬೋದು. ಕೆಲವೊಂದು ಕಂಪನೀಸಲ್ಲಿ ಸಮ್ ಸರ್ಟೆನ್ ಚಾರ್ಜಸ್ ಇರುತ್ತೆ. ಹೌದು ರೆಂಟೆಡ್ ಇರುತ್ತೆ. ಕೆಲವೊಂದು ಕಂಪನಿಯಲ್ಲಿ ಸರ್ಟೆನ್ ಚಾರ್ಜಸ್ ಎಲ್ಲ ಇರುತ್ತೆ. ಅದು ಕ್ವಾಲಿಟಿ ಮೇಲೆ ಹೋಗುತ್ತೆ. 300 500 ತನಕ ಹೋಗ್ಬೋದು. ಕೆಲವೊಂದು ಕಂಪನೀಸ್ಗಳಲ್ಲಿ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿಬಿಡುತ್ತೆ. ವೇರಿಯಸ್ ಕೈಂಡ್ ಆಫ್ ಪ್ಯಾಕೇಜ್ ಇರುತ್ತೆ, ಆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇವಾಗೆಲ್ಲ ಪೇಮೆಂಟ್ ಮಾಡಿಬಿಟ್ಟು ಇವಾಗ ನಾವು ಬಂದಿವಿ ಪೂಲ್ ಸ್ಟೇಷನ್. UN ಸಿಲಿಂಡ್ರನ್ನ ಅವು ನಮ್ಗೆ ಕಟ್ಟಿ ಸಮುದ್ರದಾಗ ಬಿಡ್ತಾರೆ ಅಂತಕ್ಕಂಥದ್ದು. ಸೊ ನಮ್ಮ ಗ್ಯಾಂಗ್ ಎಲ್ಲ ರೆಡಿ ಆಗ್ಯದ. ಫಸ್ಟ್ ಟೈಮ್ ಮಾಡಾಕತ್ತೀವಿ. ಹೆಂಗೆ ಆಗ್ತದೆ ಏನು ಅಂತ ಗೊತ್ತಿಲ್ಲ. ಸೊ ಇನ್ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ರತಿಯೊಂದು ಕೂಡ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋದಾಗ. ಸೊ ಸ್ಟೇ ಟ್ಯೂನ್ಡ್ ಆಗಿರ್ರಿ. ಸೊ ಡೈರೆಕ್ಟಾಗಿ ಇವಾಗ ಹೋಗೋಣ್ರಿ ಪೂಲ್ ಸ್ಟೇಷನ್ಗೆ ಗಾಯ್ಸ್. Good morning everyone. Welcome to Just Dive. My name is Vinod. I am your instructor. Do you know scuba? No. Okay. Scuba means self-contained underwater breathing apparatus. Okay. ಇದೇ ನಮ್ಮ apparatus ಇದು ಅಲ್ಯೂಮಿನಿಯಂ ಸಿಲಿಂಡರ್. ಇದರಲ್ಲಿ 100% ಆಕ್ಸಿಜನ್ ಇರೋದಿಲ್ಲ. ಬರೀ 21% ಆಕ್ಸಿಜನ್ ಆ್ಯಂಡ್ 79% ನೈಟ್ರೋಜನ್ ಇರುತ್ತೆ. ಇದು ಕಾಂಪ್ರೆಸ್ಡ್ ಏರ್, ಹೈ ಪ್ರೆಷರಲ್ಲಿ ಇರುತ್ತೆ. ಇದು ಫಸ್ಟ್ ಸ್ಟೇಜ್ ಅಂತ. ಇದರಲ್ಲಿರೋ ಹೈ ಪ್ರೆಷರನ್ನು ಲೋ ಪ್ರೆಷರ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಫಸ್ಟ್ ಸ್ಟೇಜಿಗೆ 4 ಹೋಸಸ್ ಕನೆಕ್ಟ್ ಆಗಿರುತ್ತೆ. ಫಸ್ಟ್ ಒನ್ SPG, ಸಬ್ಮರ್ಸಿಬಲ್ ಪ್ರೆಷರ್ ಗೇಜ್ ಅಂತ. ಈ ಗೇಜ್ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಈ ಟ್ಯಾಂಕಲ್ಲಿ ಎಷ್ಟು ಏರ್ ಇದೆ ಅನ್ನೋದು ತೋರಿಸುತ್ತೆ. 190 ಬಾರ್. ಸೆಕೆಂಡ್ ಒನ್ LPI, ಲೋ ಪ್ರೆಷರ್ ಇನ್ಫ್ಲೇಟರ್. 2 ಬಟನ್ ಇರುತ್ತೆ. ಫಸ್ಟ್ ಒನ್ ಇದು ನಾರ್ಮಲ್ BCD, ಬಯಾನ್ಸಿ ಕಂಟ್ರೋಲ್ ಡಿವೈಸ್. ನಾರ್ಮಲ್ ಜಾಕೆಟ್ ಅಲ್ವಾ, ಈ ಬಟನ್ನ ಪ್ರೆಸ್ ಮಾಡಿದರೆ ಲೈಫ್ ಜಾಕೆಟ್ ಥರ ಕನ್ವರ್ಟ್ ಆಗುತ್ತೆ. ಇದು ಡಿಫ್ಲೇಟ್. ಆದರೆ ಇದನ್ನ ನೀವು ಯೂಸ್ ಮಾಡೋದಿಲ್ಲ, ನಿಮ್ಮ ಜೊತೆ ಬಂದಿರೋ ಇನ್ಸ್ಟ್ರಕ್ಟರ್ ಯೂಸ್ ಮಾಡ್ತಾರೆ. ಇದು ರೆಗ್ಯುಲೇಟರ್, ನೀವು ಉಸಿರಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಆ ಇ ಉ. ಆ ಅಂದರೆ ನಿಮ್ಮ ಬಾಯಿನ ಓಪನ್ ಮಾಡಿ. ಈ ಅಂತಾರೆ ಈ ಬೈಟಿಂಗ್ ಪ್ಯಾಡ್ ಇದಲ್ವಾ, ನಿಮ್ಮ ದವಡೆಯಿಂದ ಕಚ್ಕೊಳ್ಬೇಕು. ಹೂ ಅಂದರೆ ಪೂರ್ತಿ ಸೀಲ್ಡ್ ಯುವರ್ ಲಿಪ್ಸ್ ಲೈಕ್ ದಿಸ್. ತುಂಬ ಓವರ್ ಎಕ್ಸರ್ಸೈಸ್ ಮಾಡಬಾರ್ದು. ಆರಾಮ್ಸೆ ಬ್ರೀತ್ ತಗೊಳ್ಳಿ, ಆರಾಮ್ಸೆ. ಹಾಂ, ನಿಮ್ಮ ನೋಸ್ ಪಾಸ್ ಆರ್ ಕಂಪ್ಲೀಟ್ಲಿ ಬ್ಲಾಕ್ಡ್. ನಿಮ್ಮ ಮೂಗು ಕಂಪ್ಲೀಟ್ಲಿ ಬ್ಲಾಕ್ಡ್ ಇರುತ್ತೆ. ನೀವು ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಬರೀ ಬಾಯಿಂದನೇ. ಇನ್ ಕೇಸ್ ಇದರ ಈ ರೆಗ್ಯುಲೇಟರ್ ಒಳಗೆ ಏನಾದರೂ ನೀರು ತುಂಬಿಕೊಳ್ಳುತ್ತು ಅಂತ ಹೇಳಿದ್ರೆ 2 ಆಪ್ಷನ್ ಇದೆ ಕ್ಲಿಯರ್ ಮಾಡಲಿಕ್ಕೆ. ಫಸ್ಟ್ ಒನ್ ಬ್ಲೋ ಆಪ್ಷನ್, ಸೆಕೆಂಡ್ ಒನ್ ಪರ್ಜ್. ಇಲ್ಲಿ ಬಟನ್ ಇದೆ ಅಲ್ವಾ, ಈ ಥರ ಪರ್ಜ್ ಮಾಡೋದು, ಕ್ಲಿಯರ್ ಆಗುತ್ತೆ ನೀರೆಲ್ಲ. ಓಕೆ, ಇದು ಆಕ್ಟೋಸ್ ಅಂತ, ಅಲ್ಟರ್ನೇಟಿವ್ ಏರ್ ಸೋರ್ಸ್. ಇದ್ರದ್ದು ವರ್ಕಿಂಗ್ ಸೇಮ್ ಇದೆ, ರೆಗ್ಯುಲೇಟರ್ ಆ್ಯಂಡ್ ಇದು ವರ್ಕಿಂಗ್ ಸೇಮು. ಬಟ್ ನಾವು ಇದನ್ನ ಕೋರ್ಸ್ಗೋಸ್ಕರ, ಸ್ಟಡಿಗೋಸ್ಕರ ಜಾಸ್ತಿ ಯೂಸ್ ಮಾಡ್ತೀವಿ. ಅಥವಾ ನಿಮ್ಮ ಜೊತೆ ಬಂದಿರೋರು ಯಾರಾದ್ರು ಏರ್ ಖಾಲಿ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ನೀವು ಇದನ್ನ ಕೊಟ್ಟು ಸೇವ್ ಮಾಡ್ಬೋದು. ಹೌ ಟು ಕಮ್ಯುನಿಕೇಟ್ ಇನ್ ಅಂಡರ್ ವಾಟರ್, ಮಾತಾಡ್ಲಿಕ್ಕಂತೂ ಆಗೋದಿಲ್ಲ. ಸಿಗ್ನಲ್ಸ್ ಇದೆ, ಇದು ಓಕೆ, ಇದು ಓಕೆ, ಇದು ನಾಟ್ ಓಕೆ, ಇದು ಅಪ್, ಇದು ಡೌನ್. ಈಕ್ವಲೈಸೇಷನ್. ಈಕ್ವಲೈಸೇಷನ್ ಅಂತ ಹೇಳಿದ್ರೆ ನಾವು ನೀರಿಗೆ ಇಳಿದ ನಂತರವ ನೀರಿನ ಪ್ರೆಷರಿಗೆ ಕಿವಿ ಮೇಲೆ ಪ್ರೆಷರ್ ಬಿದ್ದು ನೋವು ಸ್ಟಾರ್ಟ್ ಆಗ್ತದೆ. ಕಂಪಲ್ಸರಿ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ನೋವು ಬರೋ ತನಕ ವೇಟ್ ಮಾಡಬಾರ್ದು. ಜಸ್ಟ್ ಫೀಲ್ ಆಯಿತು ಅಂತ ಹೇಳ್ಕೊಡ್ಲೇ ಈ ಮೂಗನ್ನ ಟೈಟ್ ಹಿಡಿದು ಮೂಗಿಂದನೇ ಉಸಿರು ಬಿಡ್ಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ಬ್ಲಾಕ್ ಇರುತ್ತಲ್ವಾ, ಮೂಗ್ ಬ್ಲಾಕ್ ಇರುತ್ತಲ್ವಾ, ನೀವು ಬಿಟ್ಟಿರೋರು ಕಿವಿಯಿಂದ ಪಾಸ್ ಆಗುತ್ತೆ, ನೋವು ಬರೋದಿಲ್ಲ. ಸ್ವಲ್ಪ ಕೆಳಗಡೆ ಹೋದ್ರಿ ಮತ್ತೆ ಈಕ್ವಲೈಸೇಷನ್, ಇನ್ನು ಸ್ವಲ್ಪ ಕೆಳಗಡೆ ಹೋದ್ರಿ ಈಕ್ವಲೈಸೇಷನ್. ತುಂಬ ನೋವು ಬರೋ ತನಕ ವೇಟ್ ಮಾಡಬಾರ್ದು. ಜಸ್ಟ್ ಫೀಲ್ ಆದ ಕೂಡಲೇ ಈಕ್ವಲೈಸ್ ಮಾಡಬೇಕು. ಓಕೆ, ಅಕಸ್ಮಾತ್ ಮಾಸ್ಕ್ ಒಳಗೆ ಏನಾದರೂ ನೀರು ತುಂಬಿತು ಅಂತ ಹೇಳಿದ್ರೆ ಯಾವ ಥರ ಕ್ಲಿಯರ್ ಮಾಡೋದು ಅಂತ ಹೇಳ್ತೀನಿ. ಆರಾಮ್ ಒಂದು ಉಸಿರು ತಗೊಳ್ಳಿ, ಡೀಪ್ ಬ್ರೀತ್ ತಗೊಳ್ಳಿ. ಜಸ್ಟ್ ಈ ಪ್ರೇಮ್ ಇದೆಯಲ್ವಾ, ಜಸ್ಟ್ನ ಪ್ರೆಸ್ ಮಾಡಿ, ಎತ್ತಬಾರ್ದು. ಎತ್ತಿದ್ರೆ ನೀರಷ್ಟು ಪಾಸ್ ಆಗುತ್ತೆ. ಪ್ರೆಸ್ ಅಷ್ಟೇ, ನಾವು ಜೆಂಟ್ಲಿ ಪ್ರೆಸ್. ಎತ್ತಬಾರ್ದು, ಎತ್ತಿದ್ರೆ ನೀರು ತುಂಬಿಕೊಳ್ಳುತ್ತೆ. ಜೆಂಟ್ಲಿ ಪ್ರೆಸ್, ಜಸ್ಟ್ ಇದನ್ನ ಪುಷ್ ಮಾಡಿ ಮೇಲ್ಗಡೆ ನೋಡಿ ಮೂಗಿಂದ ಉಸಿರು ಬಿಡಬೇಕು. ಮೂಗಿಂದ ಬಿಡಬೇಕಾ? ಓಕೆ.
ನೀವು ಉಸಿರು ಬಿಟ್ಟಿರೋ ಉಸಿರು ನೀರನ್ನು ಬಬಲ್ಸ್ ರೂಪದಲ್ಲಿ ಮೇಲ್ಗಡೆ ತಗೊಂಡು ಹೋಗ್ತದೆ. ಎಸ್, ಮಾಸ್ ಕ್ಲಿಯರಿಂಗ್ ಟೈಮ್, ಓನ್ಲಿ ಮಾಸ್ ಕ್ಲಿಯರ್ ಮಾಡೋದು. ಓಕೆ, ಸೊ ಇವಾಗ ಏನೇನು ಹೇಳಿದ್ರಲ್ಲ ಯಾವ ರೀತಿ ಸೈನ್ ಮಾಡಬೇಕು ಒಳಗೆ ಅಂತೇಳಿ, ಅದು ಇಲ್ಲಿ ಟ್ರಯಲ್ ಮಾಡಿಸ್ತಾರೆ. ನೀವು ನೋಡ್ತಿರ್ಬೋದು, ಎಲ್ಲರೂ ಒಬ್ಬೊಬ್ಬರು ಹೇಳಿದು ಇಲ್ಲಿ ಸಿಲಿಂಡರ್ ಕೊಟ್ಟಿರ್ತಾರೆ. ನಾರ್ಮಲ್ ಡೆಮೋ ಎಲ್ಲ ಡೆಮೋ ಮಾಡಿಸ್ತಾರೆ ಇಲ್ಲಿ. ಬ್ರೋ ತುಂಬ ನೀರಾಗ ಹಾಕ್ಬೇಡ, ಆಸಮ್ ಇದೆ. ಇವಾಗ ತಾನೇ ಜಸ್ಟ್ ಸ್ವಿಮ್ಮಿಂಗ್ ಪೂಲ್ ಟ್ರೈಲ್ ನೋಡಿದ್ವಿ, ಡೆಮೋ ನೋಡಿದ್ವಿ. ಸೊ ತುಂಬ ಚೆನ್ನಾಗಿ ಅನಿಸಿತ್ತು, ಸೂಪರ್ ಇದೆ, ಸೀರಿಯಸ್ಲಿ ಸೂಪರ್ ಇದೆ. ಆಯ್ತು, ಇಷ್ಟೇ ಆಯ್ತು, ಹೋಗ್ಬಿಡು ಹೊರಗೆ. ಒಂದ್ಸತಿ ಬೀಚಲ್ಲಿ ಇದು ನೋಡೋಣ ಏನಿದೆ. ಅಲ್ಲ, ಇದಿಷ್ಟೇ ಆಯ್ತು ನಿಮ್ಗೆ? ಇದು ಆಗಿತ್ತಂದ್ರೆ ಇವಾಗ ತಾನೇ ಬಸ್ಸಿಗೆ ಹೊರಡ್ಬಿಡ್ತೀವಿ. ಓಕೆ, ಸೊ ಡೆಮೋ ಎಲ್ಲ ಮುಗೀತು. ಸೊ ಟೈಮ್ ಬಂದುಬಿಟ್ಟು 10:30 ಆಗ್ಯದ. ಸೊ ಈಗ 10:30 ಅಲ್ಲಿ ಒಂದು ಬೋಟ್ ಅದ. ಸೊ ಆ ಒಂದು ಬೋಟ್ ಮುಖಾಂತರ ನಾವು ಒಳಗೆ ಹೋಗ್ಬೇಕು. 21 ಕಿಲೋಮೀಟರ್ ನೇತ್ರಾಣಿ ಐಲ್ಯಾಂಡಿಗೆ ಹೋಗ್ಬೇಕು. ಸೊ ಫಸ್ಟ್ ಟೈಮ್ ಆದ ಸ್ವಲ್ಪ ಜೀವ ಡಸ ಅನ್ನಕತ್ತ, ಏನು ಮಾಡೋಕ್ಕಾಗಲ್ಲ. ನೋಡಮ್ಮ ಹೆಂಗೆ ಇರ್ತೀನಿ ಅಂತ ಬೋಟ್ನಾಗ ಹೋಗ್ತಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ. ಸೊ ಗೈಸ್, ಆಲ್ರೆಡಿ ಜರ್ನಿ ಅಂತ ಸ್ಟಾರ್ಟ್ ಆಗ್ಯದ. ನೀವು ನೋಡ್ತಿರ್ಬೋದು, ಇಲ್ಲಿಂದ 21 ಕಿಲೋಮೀಟರ್ ಜರ್ನಿ ಸ್ಟಾರ್ಟ್ ಆಗ್ಯದ. ನೋಡ್ರಿ ನಮ್ಮವರೆಲ್ಲ ರೆಡಿ ಯಾರ ನಾಸ್ಯಾಕತ್ತೆ, ಯಾರು ಇದು ನಾಸ್ಬೇಡಪ್ಪ ಇದು. ಸೊ ನೋಡ್ರಿ ಕಂಟಿ ಇವಾಗ ಹೋಗ್ತೀವಿ. ಹೆಂಗೆ ನನಗಂತ ಭಾಳ ಅಜ್ಜಿ ಬರಕತ್ತದ. ನೋಡಮ್ರಿ ಗಾಯ್ಸ್. ಫೈನಲಿ ನಾವು ಬಂದೀವಿ, ನೇತ್ರಾಣಿ ಐಲ್ಯಾಂಡ್ ಬಂತು. ಸೊ ಫೈನಲಿ 1.5 hour ಜರ್ನಿ. ನೀವು ನೋಡ್ತಿರ್ಬೋದು, ಇದು ಬಂದುಬಿಟ್ಟು ನೇತ್ರಾಣಿ ಐಲ್ಯಾಂಡು. ಸೊ ಇಲ್ಲಿ ನಮಗೆ ಸ್ಕೂಬಾ ಡೈವಿಂಗ್ ಮಾಡಿಸ್ತಾರೆ. ಕಾಂಟ್ ವೇಟ್. ಒಂದು ಕನಸಿತ್ತು ಸ್ಕೂಬಾ ಡೈವಿಂಗ್ ಮಾಡಬೇಕಂತ, ಬಟ್ ಏನಾಗುತ್ತೋ ಗೊತ್ತಿಲ್ಲ. ಇನ್ನೂ ಭಯ ಅಂದ್ರೆ ಭಾಳ ಅಜ್ಜಿ ಬರಾಕತ್ತದ. ವಾಟ್ರ್ ನೋಡ್ರಿ ಗುರು, ಯಾವ್ದು ಅದು ಪಿಕ್ಚರ್ದಾಗ ಎಡಿಟ್ ಮಾಡ್ತಾರಲ್ಲ, ಗ್ರಾಫಿಕ್ಸ್ ಅದಿದಾಗಿ ಹಂಗೆ ಕಾಣಕತ್ತದ. ಚಿಂದಿ ಗುರು, ಚಿಂದಿ ಗುರು. ಸೊ ಇವಾಗ ಮೀನ ಸಲ ಹುಡ್ಕಕತ್ತರು. ಒಂದು ಫಿಶ್ ಇಲ್ಲೇ ನಾವು ಕಂಡು ಅಂತಂದ್ರೆ ಅಲ್ಲಿ ಹೋಗಿ ಆಗ್ಬಿಟ್ಟು ಮುರುಡೇಶ್ವರದ ಒನ್ ಆಫ್ ದ ಬೆಸ್ಟ್ ಸ್ಕೂಬಾ ಡೈವ್ ಅಂತಕ್ಕಂಥ ನೀವು ನೋಡ್ರಿ. ಒಳಗೆ ಲಿಟ್ರಲಿ ಒಳಗೆ ನೆಲ ಕಾಣಕತ್ತದ ಗುರು. ಸೊ ಗೈಸ್, ನೀವು ನೋಡಕತ್ರಿ, ಇದು ಒಳಗಿಂದು ಎಂಡೇನ ಆದಲ್ಗ ಅದು ಕಾಣಕತ್ತ ನೋಡ್ರಿ. ಒಂದು 10 ರಿಂದ 12 ಫೀಟ್ ಎಂಡ್ ಇರ್ಬೋದು. ಇದು ಐಲ್ಯಾಂಡ್ ಬಗಲಾಗ ಹಚ್ಚಾರಲ್ಲ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಆ ರೀತಿ ಸಿಲಿಂಡರ್ ಕಟ್ಟಿ ನಮ್ಗೆ ಒಳಗೆ ಕಳಿಸ್ತಾರ. ಭಾಳ ಅಂಜಿಕ್ ಬರ. ಅಲ್ಲಿ ನೋಡ್ರಿ ಗುರು, ಅವನು ನೀರಾಗಾನ ಹೆಂಗೆ ಕಾಣಕತ್ತದ ಅಂದ್ರೆ ಲಿಟ್ರಲಿ ಇಷ್ಟು ಕ್ಲಿಯರ್ ಅವ್ ನೋಡ್ರಿ ಗುರು ನೀರು. ಸೊ ಫಿಶ್ ಇಲ್ಲಿ ಯಾವ ಅಂತೇಳಿ ಸಿಗ್ನಲ್ ಕೊಟ್ರೆ ಇವಾಗ. ಸೊ ಇಲ್ಲಿ ನಾವು ಎಗರ್ಬೇಕು ಇವಾಗ. ಇದು ನಮ್ಮ ಏರಿಯಾ ಇವಾಗ ಜಂಪ್ ಮಾಡೋದು. ಸೊ ನೋಡಮ್ರಿ ಹೆಂಗಿರ್ತದೆ ನೋಡ್ರಿ ಗುರು. ಯಪ್ಪಾ, ನನಗೆ ಇನ್ನಂಜಿಕ್ ಬರ್ತಪ್ಪ. ಸೊ ಗೈಸ್, ಇವಾಗ ಸ್ಕೂಬಾ ಡೈವಿಂಗ್ ಆಯಿತು. ಜಸ್ಟ್ ಒಳಗೆ ಹೋಗಿ ಬಂದು ಅಂಡರ್ ವಾಟ್ರು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಯ್ತಾ, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಸೊ ಏನಪ್ಪ ಅಂದರೆ, ಒಂದು ಫುಲ್ಲು ಕೆಳಗೆ ತಗೊಂಡ್ರೆ ಮುಟ್ಟಕ್ಕೆ ಆ್ಯಕ್ಚುಲಿ ಅವ್ರು ಕರ್ಕೊಂಡು ಹೋಗ್ತೀನಿ ಅಂದ್ರೆ, ಬಟ್ ನನಗೆ ಆಗಲಿಲ್ಲ. ಯಾಕಪ್ಪ ಅಂದರೆ ಉಸಿರಾಡೋದು ಭಯಂಕರ ಅಂದ್ರೆ ಬುಗುಲ್ ಆಗಿಬಿಡ್ತಾನೆ ನೀರಾಗೋಡ. ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಹಂಗಾಗಿ ಬೆಸ್ಟ್ ಅಂದರೆ ಬೆಸ್ಟ್ ಅಂತಕ್ಕಂಥದ್ದು. ಒಳಗಡೆ ವೀಡಿಯೋಸ್ ಕೂಡ ಸಖತ್ತಂದ್ರೆ ಬೆಂಕಿ ಅಂದ್ರೆ ವೀಡಿಯೋ ತೆಗೆದ್ರೆ ಫೋಟೋಸ್ ತೆಗೆದ್ರೆ ಹಾಕಿರ್ತೀನಿ ಒಳಗಡೆ. ಅನ್ಕೊಂತೀನಿ ಚೆನ್ನಾಗಿ ತೆಗೆದಾರ ಅಂತ ಗೊತ್ತಿಲ್ಲ, ಇನ್ನು ನಮ್ಮ ಕೈಯಾಗ ಹ್ಯಾಂಡ್ ಓವರ್ ಮಾಡಿಲ್ಲ ಫೋಟೋಸ್ ಎಲ್ಲ. ನೋಡಮ್ರಿ, ಹಾಕಿರ್ತೀನಿ ವಿಡಿಯೋ ಸಿಕ್ಕ ಮೇಲೆ. ಸೊ ಇದೇನಪ್ಪ ಅಂದರೆ ನೇತ್ರಾಣಿ ಐಲ್ಯಾಂಡ್. ಇದು ನೀವು ನೋಡಕತ್ತಿರಲ್ಲ, ಇದು ಬಂದುಬಿಟ್ಟು ನೇತ್ರಾಣಿ ಐಲ್ಯಾಂಡ್ ಆಯಿತಾ. ಸೊ ಈ ನೇತ್ರಾಣಿ ಐಲ್ಯಾಂಡ್ ಏನಂದರೆ ದಿಲ್ ಹಾಕಾರ್ದಾಗ ಆದ ಅಂತಕ್ಕಂಥದ್ದು. ಸೊ ಇಲ್ಲೆಲ್ಲ ಫ್ರೀಯಾಗಿ ಇಲ್ಲಿ ಸ್ನಾನ ಇದು ಮಾಡೋಕತ್ತಾರ, ಸ್ವಿಮ್ಮಿಂಗ್ ಮಾಡೋಕತ್ತಾರಲ್ಲ, ಇದರ ಹೆಸರು ಬಂದುಬಿಟ್ಟು ಸ್ನಾರ್ಕ್ಲಿಂಗ್ ಅಂತಕ್ಕಂಥದ್ದು. ಅನ್ಲಿಮಿಟೆಡ್ ಸ್ನಾರ್ಕ್ಲಿಂಗ್ ಇರುತ್ತೆ. ಜಸ್ಟ್ ಲೈಫ್ ಜಾಕೆಟ್ ಹಾಕಬೇಕು, ಅದು ಬಾಯಿಗೆ ಉಸಿರಾಡೋದು ತಗೋಬೇಕು, ಡನ್ ಅಷ್ಟೇ, ಮತ್ತೇನಿಲ್ಲ. ಅಲ್ಲೇ ಆದಿ ಜೀವಜಾಲ, ಅಲ್ಲೇ ನಮ್ಮ ನಿಮ್ಮ ಮೂಲ. ಅಲ್ಲೇ ಉಗಮ, ಅಲ್ಲೇ ನಿಗಮ, ನಮ್ಮ ಜನುಮ ಅಲ್ಲೇ ಸುಗಮ. ಮೊದಲ ತೊದಲ ಕಲಿತ ತೀರ ಕಡಲ ಊರ ಸೇರಲೆಂದೇ.
ಬೋಟ್ನಾಗ ಏನೇನು ಫೆಸಿಲಿಟಿ ಇರ್ತದೆ ಅಂತಕ್ಕಂಥ ನಾವು ತೋರಿಸಿ ಬರ್ರಿ ಇವಾಗ. ಸೊ ಇದೆಲ್ಲ ಏನು ನೋಡಕತ್ತಿರಲ್ಲ ಇದು ಸಿಲಿಂಡರ್ ಆಯ್ತಾ. ಸೊ ಇವಾಗ ನೋಡ್ರಿ ಸೊ ನಮ್ಗೆ ಸ್ನ್ಯಾಕ್ಸ್ ಕೊಡ್ತಾರೆ ಆಯ್ತಾ. ಇದು ನೀವು ನೋಡ್ತಿರ್ಬೋದು ಸ್ನ್ಯಾಕ್ಸ್, ಒಬ್ಬೊಬ್ರಿಗೆ ಒಂದೊಂದು ಸ್ನ್ಯಾಕ್ಸ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಇಲ್ಲೊಂದು ಟಾಯ್ಲೆಟ್ ಇರ್ತದೆ, ಯಾರು ಸ್ನಾನ ಮಾಡಕ್ಕಂತಾರಲ್ಲ ಜಸ್ಟ್ ರಿಸರ್ಚ್ ಮಾಡೋಕ್ಕಷ್ಟು ಇಲ್ಲೊಂದು ಟಾಯ್ಲೆಟ್ ನೀವು ನೋಡ್ತಿರ್ಬೋದು. ಬೋಟ್ನಾಗ ಇರುತ್ತೆ ಇದೊಂದು ಟಾಯ್ಲೆಟ್ ಆಯ್ತಾ. ನೆಕ್ಸ್ಟ್ ನೀವು ನೋಡ್ತಿರ್ಬೋದು ಇದು ವ್ಯೂ ಬಂದುಬಿಟ್ಟು ಈ ಬ್ಯಾಕ್ ಸೈಡ್ ಇದು. ಈಗ ಆಲ್ರೆಡಿ ಇಲ್ಲ ನೋಡ್ರಿ ಮುಳುಗೆ ಈಸರಲ್ಲಾರ ಎದಕ್ಕೆ ಹೋಗ್ಬೇಕು ಕೆಳಗ, ಈಸರಲ್ಲ ಎದಕ್ಕೆ ಹೋಗ್ಬೇಕು ವೀಡಿಯೋ ಅಂತ ಮಾಡ್ರಿ. ಸೊ ಇದು ಬಂದುಬಿಟ್ಟು ಬೋಟ್ನಾಗ ಇರತಕ್ಕಂಥ ಒಂದು ಟೂರ್ ಅಂತಕ್ಕಂಥದ್ದು ನಾರ್ಮಲ್ ಆಗಿ. ದಟ್ಸ್ ಇಟ್ ಗೈಸ್. ಸೊ ಇದೇನಪ್ಪ ಅಂದರೆ ಸ್ನ್ಯಾಕ್ಸ್ ಬೋಟ್ನಾಗ ಇರ್ತಕ್ಕಂಥದ್ದು. ಕೇಕ್ ಇರ್ತದೆ, ಅನ್ಲಿಮಿಟೆಡ್ ಸ್ನ್ಯಾಕ್ಸ್. ನಾವು 2 ತಗೋಬೋದು, 3 ತಗೋಬೋದು. ಕೇಕ್ ಇರ್ತದೆ, ಒಂದು ಬಿಸ್ಕಿಟ್ ಇರ್ತದೆ, ಯಾವುದಾದ್ರೂ ಒಂದು ಓರಿಯೋ ಬಿಸ್ಕಿಟ್ ಕೊಟ್ಟರೆ ಇವತ್ತು ನಮ್ಗೆ. ಸೊ ಅದಾದಮೇಲೆ ಒಂದು ಮೋಸಂಬಿ, ಯಾವುದಾದ್ರೂ ಒಂದು ಫ್ರೂಟ್ ಇರ್ತದೆ, ಕಲ್ಲಂಗಡಿ ಇರ್ತದೆ, ಮೋಸಂಬಿ ಇರ್ತದೆ, ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ ಇರ್ತದೆ ಆಲ್ಮೋಸ್ಟು. ಸೊ ಒಂದು ಆ್ಯಪಲ್ ಜ್ಯೂಸ್ ಇರ್ತದೆ ಗೈಸ್, ಅನ್ಲಿಮಿಟೆಡ್ ಇರ್ತದೆ ಇದನ್ನು ಕೂಡ. ನಮ್ಮದು ತಿಂಡಿ ನೋಡ್ರಿ ರೆಸ್ಟ್ ಅದ. ಸ್ನ್ಯಾಕ್ಸ್ ನಮಗೆ ತಿನ್ನೋಕೆ ಕೊಟ್ರೆ ನಾವು ಮೀನಕ್ಕೆ ಹಾಕತ್ತಿ, ಮೀನು ನೋಡ್ರಿ ಹೆಂಗೆ ಬರ್ತಾವ ಮೇಲೆ. ಸೊ ಇದು ಬಂದುಬಿಟ್ಟು ನೇತ್ರಾಣಿ ಐಲ್ಯಾಂಡ್ ಮುರುಡೇಶ್ವರ ಗೈಸ್. ಸೊ ಗೈಸ್ ಫೈನಲ್ ಪ್ಲೇಸ್ ಇದು ಮುರುಡೇಶ್ವರ ಟೆಂಪಲ್ ಲಾಸ್ಟ್ ವಿಸಿಟ್. ಸೊ ಇವಾಗ ಬಸ್ಸು 7 ಗಂಟೆಗೆ ಅದ. ಸೊ ಟೈಮ್ ಬಂದುಬಿಟ್ಟು 5:05 ಆಗ್ಯದ. ಸೊ ಫಟಾಫಟ್ ಅದು ಮುಗಿಸ್ಕೋಬೇಕು. ಇದು ಗೋಪುರ, ಮಹಾಗೋಪುರ. ಇದು ಬಂದುಬಿಟ್ಟು ಇಂಡಿಯಾಸ್ 2nd ಲಾರ್ಜೆಸ್ಟ್ ಗೋಪುರ ಇದು ಆಯಿತಾ. ಸೊ ಇವಾಗ ನಾವು ದರ್ಶನ ಕೊಂತೀವಿ. ಭಾಳ ಅಂದರೆ ಭಾಳ ಟೈಮ್ ಶಾರ್ಟೇಜ್ ಆದ. ಇದು ದರ್ಶನ ಮುಗಿಸ್ಕೊಂಡು ಆದರೆ ಇವೊಂದು ಲಿಫ್ಟಲ್ಲಿ ಹೋಗಬೇಕು. ಸೊ ಐ ಡೋಂಟ್ ನೋ ಏನಾಗುತ್ತೆ ಅಂತ. ಇನ್ ಕೇಸ್ ಆಯಿತು ಅಂದರೆ 2 ಮುಗಿಸ್ತೀನಿ, ಇಲ್ಲಪ್ಪ ಅಂದರೆ ಜಸ್ಟ್ ದರ್ಶನ ಮುಗಿಸ್ಕೊಂಡ್ಬಂದಿರ್ತೀನಿ. ಸೊ ಇದು ಗೋಪುರ ಬಂದುಬಿಟ್ಟು ಇಂಡಿಯಾಸ್ 2nd ಲಾರ್ಜೆಸ್ಟ್ ಗೋಪುರ. ಆ್ಯಂಡ್ ಶಿವ ಸ್ಟ್ಯಾಚು ಐತೆ ಬ್ಯಾಕ್ ಸೈಡ್, ಅದು ಕೂಡ ಇಂಡಿಯಾಸ್ 2nd ಲಾರ್ಜೆಸ್ಟ್ ಸ್ಟ್ಯಾಚು ಇನ್ ಇಂಡಿಯಾ ಅಂತಕ್ಕಂಥದ್ದು. ಸೊ ಮುರುಡೇಶ್ವರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ, ಬೀಚ್ ತಿರುಗ್ತಾರೆ. ಬಟ್ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ಯಾರಿಗೂ ಅಂದರೆ ಏನಂತಾರೆ ಸ್ಕೂಬಾ ಡೈವಿಂಗ್ ಮಾಡಿರಲ್ಲ. ಸೊ ಅದ್ರ ಸಲುವಾಗಿ ಓನ್ಲಿ ಸ್ಕೂಬಾ ಡೈವಿಂಗ್ನ ನಾನು ಕವರ್ ಮಾಡಿರೋದು. ಸೊ ಇದು ಬಂದುಬಿಟ್ಟು ಮುರುಡೇಶ್ವರಲ್ಲಿ ಇರ್ತಕ್ಕಂಥ ಫ್ಲೋಟಿಂಗ್ ಬ್ರಿಡ್ಜು ಕ್ಲೋಸ್ ಆಗೈತೆ ಆ್ಯಕ್ಚುಲಿ, ಅದು ಕೂಡ ಕವರ್ ಮಾಡಬೇಕಂತಿತ್ತು. ಸೊ ದರ್ಶನ ಆಯಿತು. ಸೊ ದರ್ಶನ ಆಗಿಬಿಟ್ಟು ಹೊರಗಡೆ ಬಂದ್ವಿ. ಸೊ ಒಳಗಡೆ ಅಲೋ ಇರಲ್ಲ ಫೋನು, ಆಲ್ಮೋಸ್ಟ್ ಎಲ್ಲ ಟೆಂಪಲಲ್ಲಿ ಇವಾಗ ಅಲೋ ಮಾಡ್ತಿಲ್ಲಲ್ಲ. ಸೊ ಅದ್ರ ಸಲುವಾಗಿ ಇದಕ್ಕೂ ಅಲೋ ಇರಲಿಲ್ಲ. ಕಡಲ ಸೇರಿ ಮುಗಿಲ ಜಾರಿ